ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಮತಿ ಪಿ ಕಾರ್ಕಳ, ಆಮಂತ್ರಣ ಬಳಗದ ಮಯೂರ ತಂಡ ಏರ್ಪಡಿಸಿರುವಂತಹ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾತನಾಡಬೇಕಾದಂತಹ ವಿಷಯ ಶ್ರಾವಣ ಮಾಸ ಧಾರ್ಮಿಕ ಆಚರಣೆಯ ಮಹತ್ವ. ಶ್ರಾವಣ ಮಾಸ ಎನ್ನುವಂಥದ್ದು ಹಿಂದೂ ಪಂಚಾಂಗದ ಪ್ರಕಾರ ಬಹಳ ಪವಿತ್ರವಾದ ಹಾಗೂ ಧಾರ್ಮಿಕ ಆಚರಣೆಗಳ ಮಹತ್ವವನ್ನು ಹೊಂದಿದಂತಹ ಮಾಸವಾಗಿದೆ. ಸದಾ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ಈ ಮಾಸವು ಭಕ್ತಿ, ತ್ಯಾಗ ಮತ್ತು ಸಂಯಮದ ಪ್ರತೀಕವಾಗಿದೆ. ಈ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತವೆ. ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸ ಅಂತ ಹೇಳ್ತಾರೆ. ಅಂದರೆ ಈ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಉದ್ಭವಿಸಿದಂತಹ ವಿಷ ಹಾಲಾಹಲವನ್ನು ಶಿವನು ಕುಡಿದು ಬ್ರಹ್ಮಾಂಡವನ್ನು ರಕ್ಷಿಸಿದ ಎನ್ನುವಂತಹ ಒಂದು ನಂಬಿಕೆಯಲ್ಲಿ ಆ ವಿಷದ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ದೇವತೆಗಳು ಗಂಗಾ ಜಲದಿಂದ ಅಭಿಷೇಕ ಮಾಡಿದರು ಎನ್ನುವಂತಹ ನಂಬಿಕೆಯಿಂದ ಈ ಶ್ರಾವಣ ಮಾಸದಲ್ಲಿ ಅದು ನಡೆದದ್ರಿಂದ ಶ್ರಾವಣ ಮಾಸದಲ್ಲಿ ಶಿವನಿಗೆ ವಿಶಿಷ್ಟವಾದಂತಹ ಅಭಿಷೇಕದಿಂದ ಭಕ್ತಿಯಿಂದ ಬೇಡ್ಕೊಳ್ತಾರೆ. ಶಿವನಿಗೆ ಶಿವಪೂಜೆಗೆ ಪ್ರಶಸ್ತವಾದಂತಹ ಸಮಯ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆಯೇ ಇನ್ನೊಂದು ಮೂಲದ ಪ್ರಕಾರ ಶ್ರಾವಣ ಮಾಸದಲ್ಲಿ ವಿಷ್ಣು ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ. ನಾವು ಏನು ಚಾತುರ್ಮಾಸ್ಯ ಅಂತ ಕರಿತೇವೆ, ಹಾಗೆ ಶಿವನು ಆ ಪಾಲನೆಯ ಕೆಲಸವನ್ನು ಆ ಸಮಯದಲ್ಲಿ ವಹಿಸಿಕೊಳ್ತಾನೆ. ಹಾಗಾಗಿ ಶ್ರಾವಣ ಮಾಸದಲ್ಲೇ ಅದು ನಡೆಯುವುದರಿಂದ ಈ ಶ್ರಾವಣ ಮಾಸದಲ್ಲಿ ಶಿವ ಭಕ್ತರಿಗೆ ಬೇಗ ಒಲಿತಾನೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಶ್ರಾವಣ ಮಾಸ ಎನ್ನುವಂಥದ್ದು ಶಿವನನ್ನು ಒಲಿಸಿಕೊಳ್ಳಿಕ್ಕೆ, ಶಿವನ ಭಕ್ತಿಗೆ ಪ್ರಸಕ್ತವಾದಂತಹ ಸಮಯ ಎನ್ನುವಂಥ ನಂಬಿಕೆ ಕೂಡ ಇದೆ. ಈ ಶ್ರಾವಣ ಮಾಸವು ಮಳೆಗಾಲದಿಂದ ಚಳಿಗಾಲಕ್ಕೆ ಬದಲಾಗುವಂತಹ ಒಂದು ಸಂದಿಗ್ಧ ಕಾಲ. ಅಂದರೆ ದಕ್ಷಿಣಾಯನ ಆರಂಭವಾಗುವಂತಹ ಈ ಒಂದು ಅವಧಿಯಲ್ಲಿ ಬರುವಂತಹ ಶ್ರಾವಣ ಮಾಸವು ವಿವಿಧ ಹಬ್ಬಗಳನ್ನೇ ಹೊತ್ತುಕೊಂಡು ಬರ್ತದೆ. ಮೊದಲನೇದಾಗಿ ನಾಗರ ಪಂಚಮಿ ಅಥವಾ ನಾಗಾರಾಧನೆ. ನಾಗರ ಪಂಚಮಿಯ ದಿನ ನಾಗಾರಾಧನೆಯನ್ನು ಮಾಡ್ತೇವೆ. ಇದೊಂದು ವಿಶಿಷ್ಟವಾದಂತಹ, ಅದರಲ್ಲಿಯೂ ತುಳುನಾಡಿನಲ್ಲಿ ವಿಶಿಷ್ಟವಾಗಿ ಆಚರಿಸುವಂತಹ ಹಬ್ಬ, ನಾಡಿನ ಹಬ್ಬ ಅದು. ಈ ನಾಗಾರಾಧನೆ ಅಂದರೆ ಇದು ಪ್ರಾಣಿ ಪೂಜೆ ಮತ್ತು ಪ್ರಕೃತಿ ಪೂಜೆಯ ಸಂಕೇತ. ಅಂದರೆ ನಾವು ಮನುಷ್ಯರು ಪ್ರಾಣಿಗಳನ್ನು, ಪ್ರಕೃತಿಯನ್ನು, ಗಿಡಮರಗಳನ್ನು ದೈವಿಕ ಭಾವನೆಯಿಂದ ಕಾಣುವಂತಹ ಅಂಶ. ಇನ್ನೊಂದು ರಕ್ಷಾಬಂಧನ. ಈ ರಕ್ಷಾಬಂಧನ ಇದು ಕೂಡ ಒಂದು ಪವಿತ್ರವಾದಂತಹ ಹಬ್ಬ, ವಿಶಿಷ್ಟವಾದಂತಹ ಒಂದು ಹಿನ್ನೆಲೆ ಇದೆ ಇದಕ್ಕೆ. ಅಣ್ಣ ತಂಗಿಯ ಬಾಂಧವ್ಯವನ್ನು ವೃದ್ಧಿಸುವಂತಹ, ರಾಖಿ ಕಟ್ಟುವಂತಹ ಹಬ್ಬ. ಮದುವೆಯಾದ ಹೆಣ್ಣು ಮಗಳು ಕೂಡ ಗಂಡನ ಮನೆಯಿಂದ ಆ ದಿನ ತವರಿಗೆ ಬಂದು ಸಹೋದರನಿಗೆ ರಾಖಿಯನ್ನು ಕಟ್ಟಿ, ಇದು ನಿನಗೆ ರಕ್ಷೆಯಾಗಿರಲಿ, ನೀನು ನನ್ನನ್ನು ಸದಾ ರಕ್ಷಿಸಬೇಕು ಎನ್ನುವಂತಹ ಬೇಡಿಕೊಳ್ಳುವಂತಹ ಒಂದು ಹಬ್ಬ. ಈ ಹಬ್ಬವನ್ನು ಆಚರಿಸುವುದರಿಂದ ಅಣ್ಣ ತಂಗಿಯ ಒಂದು ಬಾಂಧವ್ಯ ಉಂಟಲ್ಲ, ಅದು ಗಟ್ಟಿ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ 2ನೇ ಶುಕ್ರವಾರ, ಅಂದರೆ ಹುಣ್ಣಿಮೆಯ ಮೊದಲ ಶುಕ್ರವಾರ ಮಾಡ್ತಾರೆ. ಮದುವೆಯಾದಂತಹ ಮುತ್ತೈದೆಯರು ವ್ರತ ಉಪವಾಸ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸಿ ಮನೆಗೆ ಮನಕ್ಕೆ ಸಕಲ ಐಶ್ವರ್ಯವನ್ನು ಕೊಡುವಂತೆ ಬೇಡ್ತಾರೆ. ಹಾಗೆ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಡುವಂತ ಬೇಡ್ತಾರೆ. ಇದರಲ್ಲಿ ಕೂಡ ಭಕ್ತಿಯ ಹಿನ್ನೆಲೆ ಇದೆ. ಅಲ್ಲಿ ಮನಸ್ಸಿನ ಒಂದು ನಿಗ್ರಹ ಮಾಡುವಂತಹ, ಭಗವಂತನನ್ನು ಒಲಿಸಿಕೊಳ್ಳುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಆದರೆ ಹಾಗೆಯೇ ಉಪಕರ್ಮ ಅಂದರೆ ಉಪನಯನ ಆದಂತಹ, ಯಜ್ಞೋಪವೀತ ಧರಿಸಿದಂತಹ ಒಟ್ಟುಗಳಿಗೆ ಈ ಶ್ರಾವಣ ಮಾಸ ವೇದಾಧ್ಯಯನ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಅಂತ ನಂಬಿಕೆ ಇದೆ. ಈ ಉಪಕರ್ಮದ ದಿನ ಹಳೆಯ ಯಜ್ಞೋಪವೀತವನ್ನು ವಿಸರ್ಜಿಸಿ ಹೊಸ ಯಜ್ಞೋಪವೀತವನ್ನು ಧರಿಸಿ ಆ ಒಂದು ಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹೀಗೆ ವಿವಿಧ ಹಬ್ಬಗಳನ್ನು ಆಚರಿಸ್ತೇವೆ. ಈ ವಿವಿಧ ಹಬ್ಬಗಳ ಆಚರಣೆಯ ಹಿಂದೆ ಕೂಡ ಬಹಳ ಒಂದು ಉತ್ತಮವಾದಂಥ ಒಂದು ವೈಜ್ಞಾನಿಕ ಕಾರಣ ಇದೆ. ಈ ಒಂದು ಸಮಯದಲ್ಲಿ, ಶ್ರಾವಣ ಮಾಸದಲ್ಲಿ ಹೆಚ್ಚು ಮಳೆ ಬರುವಂಥ ಸಮಯ, ಸೂರ್ಯನ ಕಿರಣ ಬೀಳುವುದಿಲ್ಲ, ಹಾಗಾಗಿ ಮನುಷ್ಯನ ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ಏನು ಮಾಡ್ತಾರೆ, ವೃತ ಉಪವಾಸಗಳನ್ನು ಮಾಡಿಕೊಂಡು ದೇಹದ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವಂಥ ಒಂದು ವಿಧಾನ ಅಂತ ಕೂಡ ಹೇಳ್ಬೋದು. ಈ ಒಂದು ಟೈಮಲ್ಲಿ ಮಾಂಸಾಹಾರವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ತಾರೆ. ಹೀಗೆ ಈ ಶ್ರಾವಣ ಮಾಸ ಎನ್ನುವಂಥದ್ದು ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ವಿಶಿಷ್ಟವಾದ ಮಹತ್ವವನ್ನು ಹೊಂದಿದೆ. ಇದು ಒಂದು ಆತ್ಮಶಕ್ತಿಯನ್ನು ನಿಗ್ರಹಿಸುವಂತಹ, ದೇವರನ್ನು ಭಕ್ತಿಭಾವದಿಂದ ಕಾಣುವಂತಹ, ಮನಸ್ಸನ್ನು ಶುದ್ಧೀಕರಿಸುವಂತಹ ಕ್ರಿಯೆ. ಈ ಸಂದರ್ಭದಲ್ಲಿ ಜಪ ತಪಗಳನ್ನು ಮಾಡಿಕೊಂಡು ಮನಸ್ಸನ್ನು ನಿಗ್ರಹಿಸಿಕೊಂಡು ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಭಗವಂತನ ಆರಾಧನೆಯನ್ನು ಮಾಡಲು ಪ್ರೇರೇಪಿಸುವಂತಹ ಒಂದು
ಒಳ್ಳೆಯ ಸಮಯ ಎನ್ನುವಂತಹ ನಂಬಿಕೆಯಿಂದ ಈ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆಯ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡು ಈ ಶ್ರಾವಣ ಮಾಸವನ್ನು ವಿಜೃಂಭಣೆಯ ಹಬ್ಬಗಳ ಮೂಲಕ ಆಚರಿಸ್ತಾರೆ. ಈ ಒಂದು ಪೀಳಿಗೆಯನ್ನು ಈ ಒಂದು ಆಚರಣೆಯನ್ನು ನಾವು ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.